ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡಿದ್ರಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಗಳು ಏನು ಅಪ್ಲೈ ಮಾಡಿದ್ರು ಅಂತ ವಿದ್ಯಾರ್ಥಿಗಳು ಅಮೌಂಟ್ ಕ್ರೆಡಿಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ಅದರ ಜೊತೆಗೆ ಇನ್ನೂ ಕೆಲವೊಂದು ವಿದ್ಯಾರ್ಥಿ ಅಮೌಂಟ್ ಬಂದಿಲ್ಲ, ಅವ್ರು ಏನು ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೆ ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳ ಅಮೌಂಟ್ ಕೂಡ ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ. ಜಸ್ಟ್ ತಾಲೂಕು ಆಫೀಸರ್ ಫಸ್ಟ್ ಲೆವೆಲ್ನಲ್ಲಿ ವೆರಿಫಿಕೇಷನ್ ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಕೂಡ ಎಸ್ ಆಗಿದೆ. ಈಗ ಏನಾಗಿತ್ತು ಅಂದರೆ ಫ್ರೆಂಡ್ಸ್, ಆಲ್ರೆಡಿ ಈಗ ಲೋಕಸಭಾ ಎಲೆಕ್ಷನ್ ಅನೌನ್ಸ್ಮೆಂಟ್ ಆಗಿರೋದ್ರಿಂದ, ನೀತಿ ಸಂಹಿತೆ ಜಾತಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಏನಾಗಿದೆ, ಆ ಬಜೆಟ್ ರಿಲೀಸ್ ಆದಮೇಲೆ ಅವ್ರ ಅಮೌಂಟ್ ಕ್ರೆಡಿಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರು. ಹಾಗಾಗಿ ಎಲೆಕ್ಷನ್ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಮುಗಿದೋಗಿದೆ. ಬಟ್ ಆದರೆ ಏನಾದರೂ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಬಜೆಟ್ ಯಾವಾಗ ರಿಲೀಸ್ ಆಗುತ್ತೆ ಅವಾಗ ಮಾತ್ರ ನಿಮ್ಮ ಅಕೌಂಟಿಗೆ ಹಣ ಕೂಡ ಜಮಾ ಆಗ್ತಾ ಹೋಗುತ್ತೆ. ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರ್ ಆಗ್ತಾ 2023-24ನೇ ಸಾಲಿನ ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳದು ಆಧಾರ್ ಸೀಡಿಂಗ್ ಆಗಿರೋದು ಕಂಪಲ್ಸರಿ ಆಗಿದೆ. ಆಧಾರ್ ಇಸ್ ದ ಫೈನಾನ್ಷಿಯಲ್ ಅಡ್ರೆಸ್ ಫಾರ್ ಪೇಮೆಂಟ್, ಹೆನ್ಸ್ ಸೀಡಿಂಗ್ ಆಫ್ ದ ಆಧಾರ್ ಮ್ಯಾಪಿಂಗ್ ಆ್ಯಂಡ್ ಮ್ಯಾಂಡೇಟರೀಸ್ ಫಾರ್ ಪೇಮೆಂಟ್ ಫಾರ್ ಸ್ಕಾಲರ್ಶಿಪ್ ಅಂತಿದ್ದಾರೆ. ಯಾವ್ದಾರ ಆಧಾರ್ ಸೀಡಿಂಗ್ ವಿತ್ ಬ್ಯಾಂಕ್ ನೋ ಅಂತ ಇದೆ, ಅದನ್ನು ಎಸ್ ಮಾಡಿಸೋದು ಕಂಪಲ್ಸರಿ ಮತ್ತು ಕಡ್ಡಾಯ ಮಾಡಿದರೆ. ಬ್ಯಾಂಕ್ ನೇಮು ಮತ್ತು ಬ್ರಾಂಚ್ ನೇಮ್ ಕೂಡ ಮೆನ್ಷನ್ ಆಗಬೇಕು. ನೇಮ್ ಮ್ಯಾಚಿಂಗ್ ರಿಸಲ್ಟ್ಸ್ ಕೂಡ ಆಗಬೇಕು. ಸ್ಟೂಡೆಂಟ್ ನೇಮ್ SSP ಮಸ್ಟ್ ಮ್ಯಾಚ್ ವಿತ್ ದ ನೇಮ್ ಆಫ್ ದಿ ಸ್ಟೂಡೆಂಟ್ ಇನ್ ಹೀಸ್ ಆರ್ ಹರ್ ಆಧಾರ್ ಫಾರ್ ಪೇಮೆಂಟ್ ಟು ಬಿ ಡನ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಏನಂದರೆ ನಿಮ್ಮದು ಆಧಾರ್ ಸೀಡಿಂಗ್ ಮತ್ತು ಬ್ಯಾಂಕ್ ನೇಮ್ ಬ್ರಾಂಚ್ ಮೆನ್ಷನ್ ಆಗಬೇಕು, ನೇಮ್ ಮ್ಯಾಚಿಂಗ್ ಕೂಡ ಆಗಬೇಕು, ಅವಾಗ ಮಾತ್ರ ಬರುತ್ತೆ. ಅಪ್ಲಿಕೇಶನ್ ವೆರಿಫಿಕೇಷನ್ ಮತ್ತು ಅದ್ರ ಜೊತೆಗೆ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಆಗಿದ ಮೇಲೆ ಆಧಾರ್ ಸೀಡಿಂಗ್ ಆಗಿರಲಿಲ್ಲ ಅಂದರೆ ಯಾವುದೇ ಕಾರಣ ಕೂಡ ಬಜೆಟ್ ರಿಲೀಸ್ ಆದರೂ ಕೂಡ ನಿಮ್ಗೆ ಅಮೌಂಟ್ ಸ್ಯಾಂಕ್ಷನ್ ಆಗೋದಿಲ್ಲ. ಹಾಗಾಗಿ ಇದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ನಿಮ್ದು ಆಗಿದೆಯಲ್ಲ ಅಂತ ನೋಡಿ. ಮತ್ತು ಅದ್ರ ಜೊತೆಗೆ ಈಗ ಆಲ್ರೆಡಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಮಾತ್ರ ಮುಗಿದಿದೆ, ಬಟ್ ಬೇರೆ ರಾಜ್ಯಗಳು ನಡೀತಾ ಇದೆ. ಬಟ್ ಈ ಕರ್ನಾಟಕದಲ್ಲಿ ಬಜೆಟ್ ರಿಲೀಸ್ ಆಗುತ್ತೆ ಅಂತ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಒಂದು ಸಾರಿ ಬಜೆಟ್ ರಿಲೀಸ್ ಆತಂದರೆ ಯಾರ್ಯಾರು ಫಸ್ಟ್ ಕಮ್ ಫಸ್ಟ್ ಸರ್ವ್ನಲ್ಲಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದರೆ ಅವರೆಲ್ಲರೂ ಕೂಡ ಅಮೌಂಟ್ನ ಸ್ಯಾಂಕ್ಷನ್ ಮಾಡ್ತಾರೆ ಮತ್ತು ಅಮೌಂಟ್ ಕ್ರೆಡಿಟ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ನಮ್ದು ಇನ್ನೂ ಕೂಡ ಆಗಿಲ್ಲ ಅಂತ. ಹಾಗೆ ಒಂದು ಸಾರಿ ನೀವೇನೆಂದರೆ ಈ ಆಧಾರ್ ಸೀಡಿಂಗ್ ಸ್ಟೇಟಸ್ನ ಒಂದು ಸಾರಿ ಕಂಪಲ್ಸರಿ ಚೆಕ್ ಮಾಡ್ಕೊಳ್ಳಿ. ನೋ ಇದ್ದರೆ ಎಸ್ ಅಂತ ಮಾಡಿಸ್ಕೊಳ್ಳಿ, ಇಲ್ಲ ಒಂದು ಸಾರಿ NPC ಮ್ಯಾಪಿಂಗ್ ಕೂಡ ಮಾಡಿ, ಇಲ್ಲ ಹತ್ತಿರದ ಬ್ಯಾಂಕ್ ಮ್ಯಾನೇಜರಿಗೆ ನಿಮ್ಮ ಆಧಾರ್ ಕಾರ್ಡ್ನ ಕೊಟ್ಟು ಲಿಂಕ್ ಮಾಡಿಸೋಕ್ಕೂ ಕೂಡ ಹೇಳಿ ಫ್ರೆಂಡ್ಸ್. ಇವಾಗ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಮೆಸೇಜ್ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ. ಹಾಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳು ಕೂಡ ಯೂಟ್ಯೂಬ್ ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡ್ತಿದ್ರು, ಅವ್ರ ಬಗ್ಗೆ ಅಪ್ಡೇಟ್ನ ತಿಳಿಸಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ